ನರನೊಂದು ವ್ಯವಹಾರ ಕೆರಡಾಯ ವ್ಯಯ ಲೆಕ್ಕ ಹೊರಗಣನು ಭೋಗ ಕೊಂದೊಳ ನೀತಿಗೊಂದು ವರಮಾನ ದೇಹ ಕಾದೊಡೆ ಮಾನಸಕದೇನು ಪರಿಕಿಸಾಲೆಕ್ಕವನು ಮಂಕುತಿಮ್ಮ. ಮನುಷ್ಯನ ವ್ಯವಹಾರ, ನಾವೇನು ಬಿಸ್ನೆಸ್ ಎಲ್ಲ ಮಾಡ್ತೀವಿ, ವ್ಯವಹಾರದಲ್ಲಿ ಎರಡು, ಒಂದು ಆಯ ಅಂದರೆ ಇನ್ಕಮ್, ಇನ್ನೊಂದು ವ್ಯಯ ಅಂದರೆ ಎಕ್ಸ್ಪೆನ್ಸ್. ಇವೆರಡು ಕೂಡ ತಾಳೆ ಹಾಕಿ ಮಾಡಿದ್ರೆ ಮಾತ್ರ ಲೆಕ್ಕಾಚಾರ ನಮಗೆ ಕರೆಕ್ಟ್ ಸರಿಯಾದ ಒಂದು ಲೆಕ್ಕ ಸಿಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಕೂಡ ಈ ಆಯ ವ್ಯಯ ಎರಡು ಸರಿಯಾಗಿರ್ಬೇಕಂತ ಲೆಕ್ಕ. ಹೇಗೆಂದರೆ ನಾವು ಮನಸ್ಸಿಗೆ ಅಥವಾ ನಮ್ಮ ದೇಹಕ್ಕೆ ಏನೇನು ಪಡ್ಕೊಳ್ತೀವಿ ಅವೆರಡೂ ಕೂಡ ಸರಿಯಾಗಿರಬೇಕು. ಬರೀ ದೇಹಕ್ಕೆ ಮಾತ್ರ ಹಿತವಾಗಿದೆ ಅಂತಂದರೆ ಮನಸ್ಸಿಗೆ ಅಪಾಯ ಆಗಿರ್ಬೋದು, ಅಥವಾ ಮನಸ್ಸಿಗೆ ಇಷ್ಟ ಆಗೋದು ದೇಹಕ್ಕೆ ಕೂಡ ಅಪಾಯ ಆಗ್ಬೋದು. ಅದರಿಂದ ಎರಡನ್ನೂ ಸರಿಯಾಗಿ ನೋಡಬೇಕು. ಮನಸ್ಸಿಗೆ ಮತ್ತು ದೇಹಕ್ಕೆ ಎರಡು ಹಿತವಾಗಿರ್ಬೇಕು ಅಂಥದನ್ನು ಮಾತ್ರ ನಾವು ಆಯ ಅಂದರೆ ನಮ್ಮ ಸ್ವೀಕರಿಸಬೇಕು. ಇನ್ನು ಬರೀ ಸ್ವೀಕರಿಸ್ತಾನೆ ಹೋದರೆ ಅದು ಸ್ವಾರ್ಥ ಸಾಧನೆ ಆಗುತ್ತೆ. ಅದಕ್ಕೆ ವ್ಯಯ ಒಂದಿಷ್ಟು ಖರ್ಚು ಮಾಡಬೇಕು ನಾವು. ಏನು ಅದು ಲೋಕಕ್ಕೆ ಹಿತಕಾರಿಯಾಗಿರ್ಬೇಕು. ಅಂಥದ್ದನ್ನು ನಾವು ಹೆಚ್ಚು ಸಮಾಜಕ್ಕೆ ಕೇವಲ ಪಡ್ಕೊಳ್ತಾ ಹೋದರೆ ಮಾತ್ರ ಇದ್ದರೆ ಸಮಾಜ ದುರ್ಬಲ ಆಗ್ಬಿಡುತ್ತೆ. ಸಮಾಜಕ್ಕೆ ನಾವು ಕೊಡಬೇಕು, ಹೊರಗಡೆಗೆ ಒಂದಿಷ್ಟು ಕೊಡಬೇಕು, ಅದನ್ನು ಕೂಡ ನಾವು ಕಲಿಬೇಕು. ಆಗ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗತ್ತೆ ಅಂತ ಹೇಳ್ತಾರೆ. ನಮಸ್ಕಾರಗಳು.